ಏನೋ ಮುದ್ಕ, ನಿಮ್ ಮನೆಗೆ ಹೋಗ್ತಾ ಇದ್ದೆ, ಸರಿಯಾಗಿ ದಾರಿಲೇ ಸಿಗ್ದೆ ನೋಡು. ಸಾಯಂಕಾಲ ನಾನೇ ಮನೆಗೆ ಬಂದು ದುಡ್ಡು ಕೊಡೋಣ ಅಂತಿದ್ದೆ. ಏ ಮುದ್ಕ, ನಮ್ಮ ಹತ್ರನೇ ಕತೆ ಹೇಳ್ತಾ ಇದೀಯಾ? ದುಡ್ಡು ತೆಗಿ. ಮೊದಲನೇ ಬೆಳೆ ಹಾಳಾಗೋಯ್ತು, ನಿಮ್ಗೆ ಗೊತ್ತಲ್ಲ ಬುದ್ಧಿ. ಈ ಬೆಳೆ ದುಡ್ಡು ತಗೊಳ್ಳಿ. ಬುದ್ಧಿ ಬುದ್ಧಿ. ಒಂದ್ ನಿಮಿಷ, ಮೊದಲನೇ ಬೆಳೆಗೆ ಟ್ರ್ಯಾಕ್ಟರ್ಗೆ ದುಡ್ಡು ಕೊಟ್ಟೆ ತಾನೆ? ಕೊಟ್ಟೆ ಬುದ್ಧಿ. ಗೊಬ್ಬರಕ್ಕೆ, ಔಷಧಿಗೆ, ಕೂಲಿಯವ್ರಿಗೆ ಎಲ್ರಿಗೂ ದುಡ್ಡು ಕೊಟ್ಟೆ ತಾನೆ? ಎಲ್ರಿಗೂ ಕೊಟ್ಟೆ. ಎಲ್ರಿಗೂ ಸಾಲ ಮಾಡಿ ತಾನೆ ತಂದಿರೋದು. ಬೆಳೆ ಇಲ್ಲ ಅಂತ ಕೊಡದೇ ಇರ್ಲಿಲ್ಲ ತಾನೆ? ನೀನ್ ಬೇಸಾಯ ಮಾಡ್ತಿರೋ ಜಮೀನೇ ನಂದು, ಅವ್ರಿಗೆಲ್ಲ ಕೊಟ್ಟಿದ್ಯಾ, ನನಗೆ ಕೊಡ್ಲಿಲ್ವಲ್ಲೋ? ಈ ಜಮೀನೇ ನಂದು ಕಣೋ. ಬುದ್ಧಿ, ನನ್ ದುಡ್ಡು ನಾನು ತಗೊಂಡು ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಬುದ್ಧಿ, ಎಲ್ಲ ದುಡ್ಡು ನೀವೇ ತಗೊಂಡೋಗ್ಬಿಟ್ರೆ ಬೇರೆ ಸಾಲ್ಗಾರರು ಬಂದ್ ನನ್ನ ತಲೆ ಮೇಲೆ ಕೂತ್ಕೋತಾರ ಬುದ್ಧಿ. ನಾವು ಕೊಟ್ಟಿರೋದು ಸಾಲ ಅಲ್ವಾ? ಮೊದಲಾಗಿ ನಿಮ್ಮಂತರ ಮೇಲೆ ಕರುಣೆ ತೋರಬಾರ್ದು. ಅಯ್ಯೋ, ನೀವೇ ಹಿಂಗ ಅನ್ಬಿಟ್ರೆ ನನ್ಗೆ ಸಾವೇ ಗತಿ ಬುದ್ಧಿ. ನೀನ್ ಏನಾದ್ರೂ ಪರವಾಗಿಲ್ಲ, ನನ್ನ ಜಮೀನ್ ದುಡ್ಡು ನನಗೀಗ ಬಂದ್ಬಿಟ್ಟಿದೆ. ನನ್ ದುಡ್ಡು ನನಗ್ ಬಂದಾಯ್ತು, ನಿನಗ್ ಜಮೀನ್ ಕೊಡಲ್ಲ. ಬುದ್ಧಿ, ನೀನ್ ಸತ್ರು ಪರವಾಗಿಲ್ಲ, ತಗೋ 20,000. ಬುದ್ಧಿ 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 ಬುದ್ಧಿ. ಅಯ್ಯೋ ಬುದ್ಧಿ ಕೊಟ್ಬಿಡಿ ಬುದ್ಧಿ. ಬುದ್ಧಿ ನಿಮ್ ತಮ್ಮಯ್ಯ ಅಂತ ಕೊಟ್ಬಿಡಿ ಬುದ್ಧಿ. ಬುದ್ಧಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ರೈತನ ಕಾಪಾಡೋ ದೇವ್ರು ಯಾರು? ಬೆಂಬಲ ಬೆಲೆ ಸಿಕ್ಕಿದ್ರೆ ನಮ್ಗಿಂತ ಕಷ್ಟ ಬರ್ತಿರ್ಲಿಲ್ಲ. ದೇಶದಲ್ಲಿ ಅನ್ಯಾಯ ಅತ್ಯಾಚಾರ ತುಂಬಾ ಆಗೋಗ್ಬಿಟ್ಟಿದೆ. ಕೊನೆಗೆ ಸಣ್ಣ ಪುಟ್ಟ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಈ ಅನ್ಯಾಯನೆಲ್ಲ ತಡೆಯೋದಿಕ್ಕೆ, ಎಲ್ರು ನೆಮ್ಮದಿಯಿಂದ ಬದುಕೋದಿಕ್ಕೆ ನೀನೇ ಒಂದು ಒಳ್ಳೆ ದಾರಿ ತೋರ್ಸಪ್ಪ ದೇವ್ರೆ. ನನ್ನ ಚಿತೆ ಬೆಂಕಿ ಹಾರೋದ್ರೊಳಗಡೆ ಲಕ್ಷಾಂತರ ರೈತರ ಜೀವನದಲ್ಲಿ ಬೆಳಕು ತುಂಬಬೇಕು. ಅದೇ ನನ್ನ ಕೊನೆ ಆಸೆ. ಈ ಊರಿನ ಯಜಮಾನರಾದ ನಾಯ್ಡುಗೆ ಮತ್ತೆ ಈ ಊರಿನ ಜನರಿಗೆ ಇದೇ ನನ್ನ ಕೋರಿಕೆ. ಈಗ ಸರ್ಕಾರನೇ ಮುಂದೆ ಬಂದು ಬೆಳೆಗೆ ಬೆಂಬಲ ಬೆಲೆ ಪ್ರಕಟಿಸೋವರೆಗೂ ನನ್ನ ಶವನ ಇಲ್ಲಿಂದ ಕದಲಿಸ್ಬೇಡಿ. ಇಂತಹ ನೀತಿ ಸಮಾಜದಲ್ಲಿ ವ್ಯವಸಾಯ ಮಾಡೋದಕ್ಕಿಂತ ಸಾಯೋದೆ ಮೇಲು ಅಂತ ನೋವಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಇಂತಿ ನಿಮ್ಮ ರಾಮಣ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋರು ರಾಮಣ್ಣ ಅನ್ನೋ ರೈತ ಅಲ್ಲ, ಎಷ್ಟೋ ಜನಕ್ಕೆ ಊಟ ಹಾಕಬೇಕು ಅನ್ಕೊಂಡಿರೋ ರೈತನ ಆಶಯ. ಒಬ್ಬ ರೈತ ಸಾಮಾನ್ಯವಾಗಿ 100 ಜನಕ್ಕೆ ಊಟ ಹಾಕ್ತಾನೆ. ಕಳೆದ 25 ವರ್ಷಗಳಿಂದ 2,96,438 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದ್ರೆ
ಸುಮಾರು 3 ಕೋಟಿ ಜನರಿಗೆ ಅನ್ನ ನೀಡೋ ರೈತರನ್ನ ಕಳ್ಕೊಂಡಿದೀವಿ. ರೈತರ ಕೈ ಮಣ್ಣಲ್ಲಿ ಹೋದ್ರೇನೆ ನಮ್ ಬಾಯಿಗೆ ಅನ್ನ ಸಿಗೋದು ಅನ್ನೋದನ್ನ ಎಲ್ರೂ ಮರ್ತು ಬಿಟ್ಟಿದೀವಿ. ಖುಷಿಗೋಸ್ಕರ ಆಡೋ ಕ್ರಿಕೆಟ್ನಲ್ಲಿ ಮಳೆ ಬಂದ್ರೆ ಗ್ರೌಂಡ್ ನೆನಿಬಾರ್ದು ಅಂತ ಟಾರ್ಪಲ್ ಹಾಕ್ತೀವಿ. ಮಾರ್ಕೆಟ್ನಲ್ಲಿರೋ ಧಾನ್ಯಗಳ ಮೇಲೆ ಮಳೆ ಬಿದ್ರೆ ಯಾಕೆ ಸರ್ ಯಾರು ಗಮನಿಸಲ್ಲ? ನಮ್ಗೆ ಅನ್ನ ಕೊಡ್ತಿರೋ ರೈತ ನೇಣು ಹಗ್ಗಕ್ಕೆ ತಲೆ ಕೊಡ್ತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀವಿ. ಕಷ್ಟಪಡೋನ್ ಮೇಲೆ ಪ್ರಕೃತಿ ಕೂಡ ತನ್ನ ಪ್ರತಾಪ ತೋರಿಸುತ್ತೆ. ಕೇವಲ ಸರ್ಕಾರದ ಕೆಟ್ಟ ಆಡಳಿತದಿಂದ ಪಾಯಸ ಕುಡಿಬೇಕಾಗಿದ್ದ ರೈತ ಪಾಯ್ಸನ್ ಕುಡಿತಿದ್ದಾನೆ. ವೀಕೆಂಡ್ ಅಲ್ಲಿ ಎಂಜಾಯ್ ಮಾಡಿದಷ್ಟು ಈಸಿ ಅಲ್ಲ ರೈತರ ಬದುಕು ಅಂದ್ರೆ. ಹೆಣ್ಣು ಕೊಡೋಕ್ಕೂ ಹಿಂಜರಿತಾ ಇದ್ದಾರೆ ಸರ್ ರೈತ ಅಂದ್ರೆ. ಜೈ ಜವಾನ್ ಜೈ ಕಿಸಾನ್ ಅಂತಾರಲ್ಲ, ಜವಾನನ್ನ ಸರ್ಕಾರ ನೋಡ್ಕೊಳ್ಳುತ್ತೆ. ಮತ್ತೆ ಕಿಸಾನ್ ಏನ್ ಪಾಪ ಮಾಡಿದಾನೆ ಸರ್? ರೈತನಿಗೆ ಬೇಕಾಗಿರೋದು ಮೊದಲು ಬೆಂಬಲ ಬೆಲೆ. ಇನ್ನು ಸಾಕು, ಆಗಿರೋ ನಷ್ಟ ಸಾಕು, ಹೋಗಿರೋ ಪ್ರಾಣ ಸಾಕು. ಇನ್ಮೇಲೆ ಯಾವ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೇಬಾರ್ದು. ನಾವು ಸರ್ಕಾರನ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿಲ್ಲ. ನಮ್ಗೂ ಕೂಡ ಚೆನ್ನಾಗಿ ಬದುಕೋ ಹಕ್ಕಿದೆ. ನಮ್ಮ ಹಕ್ಕು ನಮ್ಗೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ರೈತರಿಗೆ ಏನ್ ಕರೆ ಕೊಡ್ಬೇಕು ಅಂತಿದ್ದೀರಾ? ಈ ಸಂದರ್ಭದಲ್ಲಿ ಎಲ್ಲಾ ರೈತರಲ್ಲೂ ಒಂದು ವಿನಂತಿ. ಸರ್ಕಾರವೇ ಇಳಿದು ಬಂದು ಬೆಂಬಲ ಬೆಲೆ ಕೊಡೋವರೆಗೂ ಪ್ರತಿ ರೈತರು ರೋಡ್ಗಿಳೀರಿ. ರೋಡಲ್ಲೇ ತಿನ್ನಿ, ರೋಡಲ್ಲೇ ಮಲ್ಕೊಳ್ಳಿ. ರೈತರು ಕೋಪ ಬಂದಾಗ ಏನಾಗುತ್ತೆ ಅನ್ನೋ ಬಿಸಿ ಸರ್ಕಾರಕ್ಕೆ ತಗಲಿ. ಇದೇ ನಮ್ಮ ಎಚ್ಚರಿಕೆ. ಎಲ್ಲರೂ ರೋಡ್ಗಿಳಿಯೋಣ, ಅನ್ನದಾತರನ್ನ ಕಾಪಾಡ್ಕೊಳ್ಳೋಣ. ಅನ್ನದಾತನಿಗೆ ಜಯವಾಗ್ಲಿ, ಅನ್ನದಾತನಿಗೆ ಜಯವಾಗ್ಲಿ, ಅನ್ನದಾತನಿಗೆ ಜಯವಾಗ್ಲಿ. ನನ್ನ ಚಿತೆ ಬೆಂಕಿ ಹಾರೋದ್ರೊಳಗಡೆ ಲಕ್ಷಾಂತರ ರೈತರ ಜೀವನದಲ್ಲಿ ಬೆಳಕು ತುಂಬಬೇಕು. ಅದೇ ನನ್ನ ಕೊನೆ ಆಸೆ.